ಇವತ್ತು ರವೆಯಿಂದ ಸಾಫ್ಟ್ ಆಗಿರುವಂತಹ ಜಾಮೂನ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ರವೆ ಇದ್ದರೆ ಸಾಕು, ಬೇರೆ ಏನೂ ಬೇಕಿಲ್ಲ ಇದಕ್ಕೆ. ಸೊ ರವೆಯಿಂದ ಈ ರೀತಿ ಸಾಫ್ಟ್ ಆಗಿರುವಂತಹ ಜಾಮೂನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ 1.5 ಕಪ್ ಆಗುವಷ್ಟು ಹಾಲು ಹಾಕ್ತಿದ್ದೀನಿ. ಓಕೆ ನೋಡಿ, ಟೋಟಲಾಗಿ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿನಿ. ಇವಾಗ ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ಹಾಲು ಇವಾಗ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಇಲ್ಲಿ ಜಾಸ್ತಿ ಕುದಿ ಬರಬಾರ್ದು, ಉಗುರು ಬೆಚ್ಚಗೆ ಆದಮೇಲೆ ಇಲ್ಲಿ ರವಾನ ಹಾಕೋಬೇಕಾಗುತ್ತೆ. ಓಕೆ ನೋಡಿ, ಸೈಡ್ನಲ್ಲಿ ಲೈಟಾಗಿ ಕುದಿ ಬಂದಿದೆ ಇವಾಗ ಹಾಲು. ಇದಕ್ಕೆ 1 ಕಪ್ ಆಗುವಷ್ಟು ಇವಾಗ ನಾನು ಚಿರೋಟಿ ರವೆ ಹಾಕ್ಕೊಂಡಿನಿ. 1.5 ಕಪ್ ಆಗುವಷ್ಟು ಹಾಲು, 1 ಕಪ್ ಆಗುವಷ್ಟು ಚಿರೋಟಿ ರವೆ. ಇವಾಗ ಈ ರವೆನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಈ ಟೈಮ್ನಲ್ಲಿ ನಾನು ಗ್ಯಾಸ ಸ್ಲೋ ಇಟ್ಕೊಂಡಿನಿ. ಸ್ಲೋ ಗ್ಯಾಸ್ನಲ್ಲಿ ಒಂದು 3-4 ನಿಮಿಷ ಇದನ್ನು ಈ ರೀತಿ ನೀಟಾಗಿ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇದೇನು ಗಂಟೇನು ಆಗೋದಿಲ್ಲ. ಸೊ ಈ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಒಂದು 3-4 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಕೆಳಗಡೆ ಎತ್ತಿಟ್ಕೊಂಡಿದ್ದು ನಾನು. ಇವಾಗ ತುಂಬ ಬಿಸಿಯಾಗಿದೆ ಅಲ್ವಾ, ಇದನ್ನು ಒಂದು 5 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಪೂರ್ತಿ ತಣ್ಣಗಾಗೋ ತನಕ ಬಿಡಬಾರ್ದು, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅಥವಾ ಉಗುರು ಬೆಚ್ಚಗಾಗೋ ತನಕ ಬಿಡಬೇಕು ಅದಕ್ಕೆ. ಅಷ್ಟರಲ್ಲಿ ಇಲ್ಲಿ ಪಾಕ ಮಾಡೋದಕ್ಕೆ ಒಂದು ದೊಡ್ಡ ಕಡಾಯಿನಲ್ಲಿ ಸುಮಾರು 1.5 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ. 1 ಕಪ್ ರವೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ತಿದ್ದೀನಿ. ಅಂದರೆ 1.5 ಕಪ್ ಆಗುವಷ್ಟು ಸಕ್ಕರೆ, 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ ಇಲ್ಲಿ. ಹಾಗೆ ಒಂದು 4 ಏಲಕ್ಕಿ ಹಾಕ್ತಿದ್ದೀನಿ. ಏಲಕ್ಕಿ ಪೌಡರ್ ಇದ್ದರೆ ಅದು ಕೂಡ ಹಾಕೋಬೋದು. ಹಾಗೆ ಒಂದು ಸ್ವಲ್ಪನೇ ಕೇಸರಿ ಹಾಕ್ತಿದ್ದೀನಿ. ಕೇಸರಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಏನಿಲ್ಲ, ಇಲ್ಲಿ ಪಾಕ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಸಕ್ಕರೆ ಕರಗಿ ನೀರು ಕುದಿ ಬರುತ್ತೆ ಅಲ್ವಾ, ಆಮೇಲೆ ಒಂದು 4-5 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡ್ರೆ ಪಾಕನ ರೆಡಿ ಆಗುತ್ತೆ. ಇಲ್ಲಿ ನೀವು ಜಾಸ್ತಿ ಪಾಕ ಗಟ್ಟಿಯಾಗಿ ಮಾಡಿಕೊಂಡ್ರೆ ಜಾಮೂನ್ ಒಳಗಡೆ ಇರೋದಿಲ್ಲ ಪಾಕ. ಹೀಗಾಗಿ ನೀವಿಲ್ಲಿ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು. ಪಾಕಕ್ಕೆ ಸ್ವಲ್ಪ ಲೈಟಾಗಿ ಹನಿ ಯಾವ ರೀತಿ ಇರುತ್ತೆ ಅಲ್ವಾ, ಆ ರೀತಿ ಆದರೆ ಸಾಕು. ಅಥವಾ ನಿಮಗೆ ಇಲ್ಲಿ ಪಾಕ ಮಾಡೋದು ಗೊತ್ತಾಗಿಲ್ಲ ಅಂದರೆ ಈಗ ನೋಡಿ, ನೀರಾಗಿ ಕುದಿ ಬಂದಿದೆಯಲ್ವಾ, ಸಕ್ಕರೆ ಕೂಡ ಕರಗಿದೆ. ಇವಾಗ ಇದಕ್ಕೆ ಒಂದು 4-5 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಪಾಕ. ಇಲ್ಲಿ ಈ ರವೆ ಕೂಡ ಉಗುರು ಬೆಚ್ಚಗಾಗಿದೆ. ಇವಾಗ ಇದಕ್ಕೆ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಒಂದು 3 ಚಮಚ ಮೈದಾ ಹಿಟ್ಟು ಹಾಕ್ಕೊಂಡಿನಿ. ಹಾಗೆ ಒಂದು 2-3 ಚಮಚ ಇಲ್ಲಿ ಹಾಲಿನ ಪುಡಿ ಹಾಕ್ಕೊಂಡಿನಿ ನಾನು. ಹಾಲಿನ ಪುಡಿ ಹಾಕೋದ್ರಿಂದ ಇಲ್ಲಿ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ, ರವೆಯಿಂದ ಮಾಡಿದಂತಹ ಜಾಮೂನ್ ಅಂತ ಅನಿಸೋದಿಲ್ಲ. ಹಾಗೆ ಮೈದಾನ ನೀವು ಇದರಲ್ಲಿ ಮಿಸ್ ಮಾಡದೆ ಹಾಕೋಬೇಕು. ಮೈದಾ ಹಾಕೋದ್ರಿಂದ ಇದಕ್ಕೆ ಬೈಂಡಿಂಗ್ ಬರುತ್ತೆ, ಒಡೆಯೋದಿಲ್ಲ ಎಣ್ಣೆಯಲ್ಲಿ ಈ ಜಾಮೂನ್ ಹೋದರೆ. ಇವಾಗಿಂದೆಲ್ಲ ಕೈಗೆ ತುಪ್ಪನ ಹಚ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ಒಂದು 5 ನಿಮಿಷ ಆದರೂ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ಅಂದರೆ ಕ್ರ್ಯಾಕ್ ಇರಬಾರ್ದು, ಆ ರೀತಿ ನೀವಿಲ್ಲಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಈ ರೀತಿ ಜೋರಾಗಿ ನಾದ್ಕೊಳ್ಳಿ, ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಸಾಫ್ಟ್ ಅಂದರೆ ಪೂರ್ತಿ ಸಾಫ್ಟಾಗಿ ಇರಬಾರ್ದು, ಜಾಸ್ತಿ ಸಾಫ್ಟ್ ಆಗಿದ್ದರೆ ನೀವಿಲ್ಲಿ ಮತ್ತೆ 1 ಚಮಚ ಮೈದಾ ಹಿಟ್ಟು ಅಥವಾ ನೀವಿಲ್ಲಿ ಹಾಲಿನ ಪುಡಿನ ಹಾಕೋಬೋದು. ಜಾಸ್ತಿ ಸಾಫ್ಟ್ ಇದ್ದರೆ ಜಾಮೂನ್ ಎಣ್ಣೆಯಲ್ಲಿ ಹೋದರೆ ಒಡೆಯುತ್ತೆ. ಹೀಗಾಗಿ ಅಷ್ಟೇ ಮೀಡಿಯಮ್ ಆಗಿರಬೇಕಿಲ್ಲಿ. ಕರೆಕ್ಟ್ ಆಗಿದೆ. ಒಂದು 3 ಚಮಚ ಮೈದಾ ಹಿಟ್ಟು, ಒಂದು 2 ಚಮಚ ಹಾಲಿನ ಪುಡಿ ಹಾಕ್ಕೊಂಡಿದ್ದ, ಮತ್ತು ನೀರೇನು ಹಾಕ್ಕೊಂಡಿಲ್ಲ ನಾನು ಅದಕ್ಕೆ. ಇವಾಗ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಒಂದು 4-5 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಬಿಸಿ ಮಾಡೋದಕ್ಕೆ ಕಡಾಯಿನಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗೋ ತನಕ ನಮಗೆ ಇಲ್ಲಿ ಜಾಮೂನ್ ಕೂಡ ರೆಡಿ ಮಾಡ್ಕೋಬೋದು. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಂಡು ತೊಗೋಬೇಕು. ನಿಮ್ಗೆ ಇಲ್ಲಿ ದೊಡ್ಡ ಬೇಕು ಸಣ್ಣ ಬೇಕು ನೋಡ್ಕೊಂಡು ಈ ರೀತಿ ರೌಂಡಾಗಿ ಮಾಡ್ಕೋಬೋದು. ಕ್ರ್ಯಾಕ್ ಇರಬಾರ್ದು, ಆ ರೀತಿ ರೌಂಡಾಗಿ ಇದನ್ನು ಮಾಡ್ಕೊಂಡು ತೊಗೋಬೇಕು. ನೋಡಿ, ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಇಲ್ಲ, ಯಾಕೆಂದರೆ ನಾವು ಇದರಲ್ಲಿ ಮೈದಾ ಹಿಟ್ಟು ಹಾಕಿರ್ತೀವಲ್ವ, ಹೀಗಾಗಿ ಈ ರೀತಿ ರೌಂಡಾಗಿ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಬೈಂಡಿಂಗ್ ಕೂಡ ಬರುತ್ತೆ. ಮತ್ತು ಜಾಸ್ತಿ ಮೈದಾ ಹಿಟ್ಟು ಕೂಡ ಹಾಕೋಬಾರ್ದು, ಜಸ್ಟ್ ಒಂದು 3-4 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ವಾವ್, ನೋಡಿ ಏನು ಸಖತ್ತಾಗಿ ಬಂದಿದೆ ನೋಡಿ. ಒಂದು ಚೂರು ಕೂಡ ಕ್ರ್ಯಾಕ್ ಬರ್ತಿಲ್ಲ, ಇದು ಅಷ್ಟು ಸರಿಯಾಗಿ ಬಂದಿದೆ ಹಿಟ್ಟು. ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಹಿಟ್ಟು, ಇಲ್ಲಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಈ ಹಿಟ್ಟು ಮೀಡಿಯಮ್ ಆಗಿರಬೇಕು, ಆ ರೀತಿ ಹಿಟ್ಟನ್ನ ನೀವು ಇಲ್ಲಿ ನಾದ್ಕೋಬೇಕಾಗುತ್ತೆ. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಜಾಮೂನ್ಗೆ, ಯಾವಾಗಲೂ ಸ್ವಲ್ಪ ಉಗುರು ಬೆಚ್ಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬೇಕು ಅಷ್ಟೇ. ಇಲ್ಲಿ ಜಾಸ್ತಿ ಬಿಸಿಯಾಗಿದ್ದರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಈ ಜಾಮೂನ್ನ ಹಾಕೋಬೋದು. ಇಲ್ಲಿ ಈ ಜಾಮೂನ್ನ ನೀವು ಒಮ್ಮೆನೇ ರೆಡಿ ಮಾಡಿ ಇಟ್ಕೋಬೋದು, ನಂತರ ಈ ರೀತಿ ಎಣ್ಣೆಯಲ್ಲಿ ಕರ್ದು ತೊಗೋಬೋದು. ರೆಡಿ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಏನೂ ಆಗೋದಿಲ್ಲ ಈ ಜಾಮೂನ್ಗೆ. ಇವಾಗ ಸ್ಲೋ ಇದೆ ಗ್ಯಾಸು. ಸ್ಲೋ ಗ್ಯಾಸ್ನಲ್ಲಿ ಒಂದು 2-3 ನಿಮಿಷ ನಾನು ಹಾಗೇ ಬಿಟ್ಟಿದ್ದ. ನಂತರ ಈ ರೀತಿ ಸ್ಲೋಲಿಯಾಗಿ
ಚಮಚಲಿಂದ ಈ ರೀತಿ ಕೆಳಗ ಮೇಲೆ ಮಾಡ್ತಿದ್ದೀನಿ. ಇಲ್ಲಿ ಜಾಸ್ತಿ ಬಿಸಿಯಾಗಿರಬಾರ್ದು ಎಣ್ಣೆ. ಇವಾಗ ಸದ್ಯಕ್ಕೆ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನಾನು ಗ್ಯಾಸ್. ಟೋಟಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇರಬೇಕು. ಓಕೆ ನೋಡಿ, ಫೈನಲಿ ಇವಾಗ ರೆಡಿಯಾಗಿದೆ. ಜಾಸ್ತಿ ಟೈಮ್ನೇ ಹಿಡಿದಿದ್ದು ನನಗೆ ಇದಕ್ಕೆ, ಯಾಕೆಂದರೆ ನಾನು ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡಿನಿ. ಒಂದು ಕೂಡ ಒಡೆದಿಲ್ಲ, ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂಥೇಳಿ. ಇವಾಗ ಇಲ್ಲಿ ಜಾಮೂನ್ ಹಾಕುವಾಗ ಪಾಕ ಕೂಡ ಬಿಸಿಯಾಗಿರಬೇಕು. ತಣ್ಣಗಾಗಿದ್ದರೆ ನೀವು ಮತ್ತೆ ಪಾಕನ ಬಿಸಿ ಮಾಡ್ಕೊಳ್ಳಿ. ಇವಾಗ ಒಂದು ಬ್ಯಾಚ್ ರೆಡಿಯಾಗಿದೆ, ಇನ್ನೊಂದು ಬ್ಯಾಚ್ನಲ್ಲಿ ಕೂಡ ನಾನು ಇವಾಗ ರೆಡಿ ಮಾಡ್ಕೊಂಡಿನಿ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ. ಸೊ ನೋಡಿ, ಮೊದಲು ಹಾಕಿದ ಜಾಮೂನು ಎಷ್ಟು ದಪ್ಪ ಆಗಿದೆ ಅಂತೇಳಿ. ಈ ಸೆಕೆಂಡ್ ಮತ್ತೆ ಜಾಮೂನು ಹಾಕ್ತೀನಲ್ವ, ಇವಾಗ ಈ ಪಾಕ ಮತ್ತೆ ತಣ್ಣಗಾಗಿತ್ತು. ಹೀಗಾಗಿ ನಾನು ಇದನ್ನು ಮತ್ತೆ ಗ್ಯಾಸ್ ಚಾಲು ಮಾಡ್ಕೊಂಡು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಇವಾಗ ಫುಲ್ ಬಿಸಿ ಆಗಬೇಕು ಪಾಕ, ಸಾಫ್ಟಾಗಿ ಒಳಗಡೆ ಹೀರುತ್ತೆ ಇಲ್ಲಿ ಜಾಮೂನ. ಇನ್ನೊಂದು ಕಿವಿ ಮಾತು, ಇಲ್ಲಿ ಪಾಕ ಕೂಡ ಬಿಸಿಯಾಗಿರಬೇಕು, ಹಾಗೆ ಜಾಮೂನ್ ಕೂಡ ಬಿಸಿಯಾಗಿರಬೇಕು. ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡುವಾಗ. ಇಲ್ಲಿ ನೋಡಿ, ಇವಾಗ ಮತ್ತೆ ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ಇದಕ್ಕೆ ಫುಲ್ ಬಿಸಿ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ನಾವು ಮೊದಲು ಹಾಕಿದಂತಹ ಜಾಮೂನ ಎಷ್ಟು ದಪ್ಪ ಆಗಿದೆ ನೀವು ನೋಡ್ತಿರ್ಬೋದು. ಸೆಕೆಂಡ್ ಟೈಮ್ನಲ್ಲಿ ಹಾಕಿದಂತಹ ಜಾಮೂನ ಜಾಸ್ತಿ ದಪ್ಪ ಇಲ್ಲ, ಯಾಕೆಂದರೆ ಇದಕ್ಕೆ ಒಳಗಡೆ ಬಿಡಬೇಕಾಗುತ್ತೆ ಪಾಕದಲ್ಲಿ. ಪಾಕ ಎಲ್ಲ ಹೀರ್ಕೊಂಡು ಜಾಮೂನ್ ದಪ್ಪ ಆಗುತ್ತೆ. ಒಂದು 2 ಗಂಟೆ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲ ಪಾಕ ಹೀರ್ಕೊಂಡಿದೆ. ನನಗನ್ನಿಸ್ತು ಇನ್ನೂ ಒಂದು ಸ್ವಲ್ಪನೇ ಪಾಕ ಬೇಕಂತ ಅನ್ನಿಸ್ತು. ಸೊ ನೀವೇನು ಮಾಡೋದಿದ್ರೆ 2 ಕಪ್ ಸಕ್ಕರೆ 2 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ ಇಲ್ಲಿ ಪಾಕ. ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ, ಕೆಲವರು ಜಾಸ್ತಿ ಪಾಕ ಇಷ್ಟಪಡ್ತಾರೆ. ಸೊ ಅಂಥವ್ರು ನೀವೇನು ಮಾಡಿ 2 ಕಪ್ ನೀರು 2 ಕಪ್ ಸಕ್ಕರೆನ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೂಪರ್ ಸಾಫ್ಟಾಗಿರುತ್ತೆ. ನೀವು ರವೆಯಿಂದ ಮಾಡಿದಂತಹ ಜಾಮೂನ್ ಅಂತ ಅನಿಸೋದೇ ಇಲ್ಲ, ಒಂದು ಕೂಡ ಒಡೆದಿಲ್ಲ ಇದರಲ್ಲಿ. ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬಂದಿದೆ, ಮತ್ತು ಪಾಕ ಕೂಡ ಇದು ಅಷ್ಟೇ ಸಮನಾಗಿ ಹೀರ್ಕೊಂಡಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಹಾಕಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.